ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ FA1 ಎಕ್ಸಾಮ್ಗೆ ವಿಜ್ಞಾನ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ನೆನಪಿಟ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ 9th ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ, SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು, FA1 ಕ್ವಶನ್ ಪೇಪರ್ಸ್ಗಳು LB ಇಟ್ಕೊಂಡು ಎಲ್ಲ 9th ಸ್ಟಡಿ ಮೆಟೀರಿಯಲ್ಗಳನ್ನು PDF ಫ್ರೀಯಾಗಿ ಇದನ್ನು ಚಾನಲ್ ಆಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಈ ಒಂದು ಚಾನಲ್ಲು ಯೂಸ್ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವರಿಗೂ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. 9ನೇ ತರಗತಿ ವಿಷಯ ವಿಜ್ಞಾನ ಅಂಕಗಳು ಸಾಧನಾ ಪರೀಕ್ಷೆ 1 ಅಥವಾ FA1 ಎಕ್ಸಾಮ್ 2026. ಈಗ ನಿಮ್ಮ ಚಾನಲಲ್ಲಿ 9th ಕನ್ನಡ, ಇಂಗ್ಲೀಷು, ಗಣಿತ ಎಲ್ಲ ವಿಷಯ ಇರುತ್ತೆ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಆಲ್ಮೋಸ್ಟ್ 2ರಿಂದ 3 ಸೆಟ್ಟು ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 2 ಬಹುಆಯ್ಕೆ ಇರ್ತವೆ. 2 ಬಹುಆಯ್ಕೆ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆಗೆ 1, ಈ ಕೆಳಗಿನಲ್ಲಿ ಉತ್ಪನ್ನ ಹೊಂದಬಲ್ಲ ವಸ್ತು ಕೇಳಿದರೆ ಯಾವುದಾಗಬಹುದು? ಆಪ್ಷನ್ ಸಿ ನ್ಯಾಪ್ಥಲಿನ್ ಗುಳಿಗೆ ಸರಿಯಾದ ಉತ್ತರ. ಪ್ರಶ್ನೆಗೆ 2, 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರಿನ ಭೌತಿಕ ಸ್ಥಿತಿ ಏನಾಗ್ಬೋದು? ಆಪ್ಷನ್ ಬಿ ಅನಿಲ ಸ್ಥಿತಿಯಲ್ಲಿ ಇರ್ತದೆ. ಅನಿಲ ಸರಿಯಾದ ಉತ್ತರ. ಇನ್ನು 2ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ 2 ಪ್ರಶ್ನೆ, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆಗೆ 3, ಜೈವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಇದು ನೋಡಿ, ಮೀ ಅಥವಾ ಮೀ ಆರ್ ಸೆ, ಇದು ಅಂತಾರಾಷ್ಟ್ರೀಯ ಏಕಮಾನ. ಬುಕ್ಕಲ್ಲಿ ನೋಡ್ಕೊಳ್ಳಿ, ಎಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕನ್ಫ್ಯೂಸ್ ಆದರೆ ಬುಕ್ಕಲ್ಲಿ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆಗೆ 4, ಪ್ರೊಕ್ಯಾರಿಯೋಟ್ ಜೀವಕೋಶಗಳೆಂದರೇನು? ಏನು ಕೇಳಿದರೆ? ಪ್ರೊಕ್ಯಾರಿಯೋಟ್ ಜೀವಕೋಶಗಳೆಂದರೇನು? ಉತ್ತರ, ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳನ್ನು ಪ್ರೊಕ್ಯಾರಿಯೋಟ್ ಎನ್ನುವರು. ಇನ್ನು 3ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ನಾನು ಇಲ್ಲಿ ನಿಮಗೆ ಉತ್ತರಗಳನ್ನ ತುಂಬ ಶಾರ್ಟಾಗಿ ಕೊಟ್ಟಿದ್ದೇನೆ, ಅರ್ಥ ಆಯ್ತಾ? ಜಸ್ಟ್ ಎಕ್ಸಾಂಪಲ್ಗೆ ಕೊಟ್ಟಿದ್ದೀನಿ. ನಿಮಗೆ ಲಾಂಗ್ ಬೇಕು ಅನ್ನೋರು ನಿಮ್ಮ ಬುಕ್ಕಲ್ಲಿ ಆನ್ಸರ್ ನೋಡ್ಕೊಳ್ಳಿ. ಓಕೆನಾ? ಜಸ್ಟ್ ಕ್ವಶನ್ ಕಡೆ ಫೋಕಸ್ ಮಾಡಿ, ಆನ್ಸರ್ ಶಾರ್ಟಾಗಿ ಕೊಟ್ಟಿದ್ದೀನಿ. ನೋಡಿ, ಉತ್ಪನ್ನ ಎಂದರೇನು? ಉತ್ತರ, ಒಂದು ಬದಲಾವಣೆಯಲ್ಲಿ ಘನವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಉತ್ಪನ್ನ ಎಂದು ಕರೆಯುವರು. ಅದನ್ನು ಇಂಗ್ಲೀಷ್ನಲ್ಲಿ ವೈಸ್ ವರ್ಸ ಅಂತ ಕರೀತಾರೆ, ಉತ್ಪನ್ನನ. ಇನ್ನು 6ನೇದು, ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳೆಂದು ಕರೆಯಲು ಕಾರಣವೇನು? ಉತ್ತರ, ಲೈಸೋಸೋಮ್ಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಅವೆಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯ ಹೊಂದಿವೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಅಥವಾ ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸುತ್ತವೆ. ಆದ್ದರಿಂದ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳೆಂದು ಕರೆಯುತ್ತಾರೆ. ಪ್ರಶ್ನೆ 7, ಈ ಕೆಳಗಿನ ಯಾವುವು ದ್ರವ್ಯಗಳಾವೆ? ದ್ರವ್ಯಗಳನ್ನ ಕೇಳಿದರೆ ಇವೆಲ್ಲ ದ್ರವ್ಯಗಳು ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕ್ವಶನನ್ನು, ಅದರಲ್ಲಿ ನಾವು ದ್ರವ್ಯಗಳನ್ನ ಬರಬೇಕು. ಮೊದಲು ಕ್ವಶನ್ ನೋಡಿ, ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯ ವರ್ಧಕದ ವಾಸನೆ. ನೋಡಿ, ಇವೆಲ್ಲ ದ್ರವ್ಯಗಳು ನೋಡಿ. ಕುರ್ಚಿ ದ್ರವ್ಯ, ಗಾಳಿ ವಾಸನೆ, ಬಾದಾಮಿಗಳು ತಂಪು ಪಾನೀಯ, ಸೌಂದರ್ಯ ವರ್ಧಕದ ವಾಸನೆ. ಅದಾದಮೇಲೆ 4ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 3, 4 ವಾಕ್ಯಗಳು ಉತ್ತರಿಸಿ. 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 8ನೇ ಪ್ರಶ್ನೆ, ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿರುವ ವ್ಯತ್ಯಾಸಗಳು ಯಾವುವು? ವ್ಯತ್ಯಾಸಗಳನ್ನ ಕೇಳಿದರೆ
ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ. ನೋಡಿ, ಏಕರೂಪ ಚಲನೆ ನೋಡಿ, ಕಾಯು ಸಮಕಾಲಾವಧಿಯಲ್ಲಿ ಸಮದೂರಗಳನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಎನ್ನುತ್ತಾರೆ. ಏಕರೂಪವಲ್ಲದ ಚಲನೆ ವ್ಯತ್ಯಾಸ ಏನು ನೋಡಿ, ಕಾಯು ಸಮಕಾಲಾವಧಿಯಲ್ಲಿ ಅಸಮದೂರಗಳನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಅಲ್ಲದ ಚಲನೆ ಎನ್ನುತ್ತಾರೆ. ಸಿಂಪಲ್ ನೋಡಿ, ಇದು ಸಮದೂರ, ಇದು ಅಸಮದೂರ. ಇನ್ನು ಉದಾಹರಣೆ ನೋಡಿ, ಕಾಯು ಮೊದಲ 1 ಸೆಕೆಂಡ್ನಲ್ಲಿ 5 ಮೀಟರ್, ಎರಡನೇ 1 ಸೆಕೆಂಡ್ನಲ್ಲಿ 5 ಮೀಟರ್, ಹಾಗೆ ಮೂರನೇ 1 ಸೆಕೆಂಡ್ನಲ್ಲಿ 5 ಮೀಟರ್ ದೂರವನ್ನು ಕ್ರಮಿಸುವುದು ಏಕರೂಪ ಚಲನೆಯಾಗಿದೆ. ಇನ್ನು ಈಚೆ ಕಡೆಯದು ಯಾವುದು? ಏಕರೂಪವಲ್ಲದ ಚಲನೆ. ಕಾಯು ಮೊದಲು 1 ಸೆಕೆಂಡ್ನಲ್ಲಿ 5 ಮೀಟರ್, ಎರಡನೇ 1 ಸೆಕೆಂಡ್ನಲ್ಲಿ 3 ಮೀಟರ್, ಹಾಗೆಯೇ ಮೂರನೇ 1 ಸೆಕೆಂಡ್ನಲ್ಲಿ 4 ಮೀಟರ್ ದೂರವನ್ನು ಕ್ರಮಿಸುವುದು ಏಕರೂಪವಲ್ಲದ ಚಲನೆಯಾಗಿದೆ. ಅಥವಾ ನೀವು ಬೇರೆ ಬೇಕನ್ನೋರು ನಿಮ್ಮ ಬುಕ್ಕಲ್ಲಿ ನೋಡಿಕೊಂಡು ಬರೀಬೋದು. ಇನ್ನು 9ನೇದು, ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಬಾಷ್ಪೀಕರಣ ಕೇಳಿದರೆ ಉತ್ತರ ನೋಡ್ಬೋದು ನೀವು. ಬಾಷ್ಪೀಕರಣವು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನವಾಗಿದೆ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ. ತಾಪ ಹೆಚ್ಚಾದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ. ಆರ್ದ್ರತೆಯ ಪ್ರಮಾಣ ಗಾಳಿಯಲ್ಲಿ ಹೆಚ್ಚಿದರೆ ಬಾಷ್ಪೀಕರಣದ ದರವು ಕಡಿಮೆಯಾಗುತ್ತದೆ. ಗಾಳಿಯ ವೇಗ ಹೆಚ್ಚಾಗಿದ್ದಾಗ ಬಾಷ್ಪೀಕರಣದ ದರವು ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಉತ್ತರಿಸಿ ಪ್ರಶ್ನೆ. 4 ಮಾರ್ಕ್ಸಿಗೆ ಒಂದು ಪ್ರಶ್ನೆ, ಟೋಟಲಾಗಿ 4 ಅಂಕ. 10ನೇ ಪ್ರಶ್ನೆ, ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಈ ಭಾಗವನ್ನು ಗುರುತಿಸಿ. ಪ್ರಾಣಿ ಜೀವಕೋಶ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ನಿಮ್ಮ FP1 ಎಕ್ಸಾಮ್ಗೆ ಡೈರೆಕ್ಟಾಗಿ ಕೇಳ್ಬೋದು, ನೋಡ್ಕೊಂಡಿರಿ. ಮತ್ತು ಭಾಗ ನೋಡ್ಕೊಳ್ಳಿ, ಬರೀ ಚಿತ್ರವಲ್ಲ ಭಾಗಕ್ಕೂ ನೋಡ್ಕೋಬೇಕು. ಅರ್ಥ ಆಯ್ತಾ? ನೋಡಿಲಿ, ಇವೆಲ್ಲ ಭಾಗ ನೋಡ್ಕೊಳ್ಳಿ, ಚಿತ್ರನ ಪ್ರಾಕ್ಟೀಸ್ ಮಾಡಿ. ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ ಬುಕ್ಕಲ್ಲಿ. ನಿಮಗೆ ಪ್ರಾಕ್ಟೀಸ್ ಮಾಡಿದರೆ ಬರ್ತದೆ, ಅದು ತುಂಬ ಟಫ್ ಇಲ್ಲ. ಪ್ರಾಕ್ಟೀಸ್ ಮಾಡಿ, ಬರ್ತದೆ. ಆಮೇಲೆ ಭಾಗ ನೆನ್ಪಿಟ್ಕೊಳ್ಳಿ, ಯಾವ ಭಾಗಕ್ಕೆ ಏನಂತ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲೇ ಕೇಳ್ತಾರೆ. ನೋಡಿ, ಕೋಶಪೊರೆ, ಸೆಂಟ್ರಿಯೋಲ್, ಲೈಸೋಸೋಮ್, ರೈಬೋಸೋಮ್ಗಳು, ಮೈಟ್ರೋಕಾಂಡ್ರಿಯಾ ಇವೆಲ್ಲ ಬರ್ತವೆ, ನ್ಯೂಕ್ಲಿಯಸ್ಸು. ಒಟ್ಟಿನಲ್ಲಿ ಎಲ್ಲ ಭಾಗ ನೋಡ್ಕೊಳ್ಳಿ. ಕೆಲವೊಂದ್ಸಲ ಅವರು ಇಂತಿಷ್ಟೇ ಭಾಗ ಕೇಳ್ತಾರೆ, 1-2 ಕೊಡ್ತಾರೆ, 1-4 ಕೊಡ್ಬೋದು, ಅಥವಾ ಎಲ್ಲವನ್ನ ಕೇಳ್ಬೋದು. ಇಲ್ಲೇನು ಮಾಡಿದ್ದಾರೆ, ಎಲ್ಲ ಭಾಗ ಕೇಳಿದ್ದಾರೆ. ಅದರಿಂದ ನೀವು ಎಲ್ಲ ಭಾಗಗಳನ್ನು ಗುರುತಿಸಲೇಬೇಕಾಗ್ತದೆ. ಇಷ್ಟಾದರೆ ನಿಮ್ಮ ಒಂದು FP1 ಎಕ್ಸಾಮ್ಗೆ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಮುಗಿತದೆ. ತುಂಬಾ ಕ್ವಶನ್ ಇರೋದಿಲ್ಲ, ಯಾಕಂದರೆ ಕೇವಲ 20 ಅಂಕ, ಕಡಿಮೆ ಪ್ರಶ್ನೆ ಇರ್ತವೆ. ಆದರೆ ನೀವು ಚೆನ್ನಾಗಿ ಓದ್ಕೋಬೇಕು. ಮತ್ತು ನಿಮಗೆ ಸಿಲೆಬಸ್ಸು, ಪಠ್ಯ ಕೂಡ ಕಡಿಮೆ ಇರ್ತದೆ, ಪಾಠಗಳು ಕಡಿಮೆ ಇರ್ತವೆ, ಅಧ್ಯಾಯಗಳು ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ನಾನು FP1 ಎಕ್ಸಾಮ್ಗೆ 9th ಒಂದು 2-3 ಸೆಟ್ಟು, ಬರೀ ವಿಜ್ಞಾನ ಅಲ್ಲ, ಕನ್ನಡ, ಇಂಗ್ಲೀಷ್ ಎಲ್ಲ ಹಾಕಿರ್ತೀನಿ. ಒಂದು 2-3 ಸೆಟ್ಟು ಕ್ವಶನ್ ಪೇಪರ್ ಕವರ್ ಮಾಡ್ತೀನಿ. ನೀವು ಎಲ್ಲನೂ ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗೇ ಇರ್ತವೆ. ಯಾಕಂದರೆ ನೀವು ಯಾವಾಗ 2-3 ಸೆಟ್ಟು ಕ್ವಶನ್ ಪೇಪರ್ ನೋಡ್ಕೋತೀರ, ಆವಾಗ ನಿಮಗೆ ಎಲ್ಲ ಕ್ವಶನ್ ಪರ್ಫೆಕ್ಟ್ ಆಗ್ತವೆ ಮತ್ತು ರಿಪೀಟ್ ಆಗ್ತವೆ ಕ್ವಶನ್ಗಳು. ಅದರಿಂದ ಚೆನ್ನಾಗಿ ನೋಡ್ಕೊಳ್ಳಿ, ಕಮೆಂಟ್ ಮಾಡಿ. ನೀವು ಕೂಡ ಕಮೆಂಟ್ ಹಾಕಿ, ನಿಮಗೆ ಯಾವ ವಿಷಯ ಬೇಕು ಕಮೆಂಟ್ ಹಾಕಿ. ಆಲ್ಮೋಸ್ಟ್ ನಾವು ವಿಡಿಯೋನ ಬೇಗ ಹಾಕ್ತೀವಿ. ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತು ಏನೇ ಡೌಟಲ್ಲಿ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.